ಇವಾಗ ಈರುಳ್ಳಿನ ಕಟ್ ಮಾಡ್ತೀಯಲ್ಲ, ಟೊಮೆಟೊನು ಸ್ವಲ್ಪ ಕಟ್ ಆಗಿದೆ, ಇನ್ನೂ ಸ್ವಲ್ಪ ಕಟ್ ಮಾಡು. ಏನ್ ಮಾಡೋಣ ಅಂತ ಹೇಳ್ತೀಯಾ? ನೀನೇ ಹೇಳ್ಬೇಕು ಅಪ್ಪ, ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಬೆಂಡೆಕಾಯಿ ಇದೆ, ಬದನೆಕಾಯಿ ಇದೆ, ನಮ್ಮನೇಲಿ ಚಿಕನ್ ಅಂತೂ ಇಲ್ಲ. ಏನ್ ಮಾವ, ಏನ್ ನಡೆಸ್ತಿದ್ದೀರಾ ಇಲ್ಲಿ? ನಿಮ್ ಮಗನ್ಗೆ ಇಲ್ಲಿ ಅಡ್ಗೆ ಮಾಡಿ ಅಂತ ಕಳ್ಸ್ಕೊಟ್ರೆ ನೀವಿಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೀರಾ? ಏನು ನಿಮ್ ಮಗನ್ ಪರವಾಗಿ ನೀವ್ ಅಡ್ಗೆ ಮಾಡಿ ಮ್ಯಾನೇಜ್ ಮಾಡೋಣ ಅನ್ಕೊಂಡಿದ್ದೀರಾ? ಅವೆಲ್ಲ ನಡೆಯಕ್ಕಿಲ್ಲ. ನಿಮ್ ಅಡ್ಗೆ ನೀವೇ ಮಾಡ್ಕೊಳ್ಳಿ. ನನ್ ಗಂಡ ನಮ್ಮೆಲ್ಲರಿಗೂ ಅಡ್ಗೆ ಮಾಡ್ಲೇಬೇಕು. ಏನ್ ಕಣ್ ಬಿಟ್ಕೊಂಡ್ ನೋಡ್ತಾ ಇದ್ದೀರಾ? ನೋಡಿದ್ ಸಾಕು, ಬಾಯಲ್ಲಿ ಅಡ್ಗೆ ಮಾಡು. ಹಾಳಾದಕ್ಕಿ, ನನ್ನ ಮಗ ಯಾವತ್ತಾದ್ರೂ ಅಡ್ಗೆ ಮನೆ ಕಡೆ ಬಂದಾನ? ಅವನ್ನ ಕರ್ಕೊಂಬಂದು ಅಡ್ಗೆ ಮನೆಯಾಗ ಅಡ್ಗೆ ಮಾಡ್ಸಾಕತ್ತಾಳ. ರಾಕ್ಷಸಿ ತಗೊಂಬಂದು ಇಕ್ಕಿ ಹೆಣ್ಣಲ್ಲ, ಹೆಮ್ಮಾರಿ ಅದಾಳ. ಏನ್ ಗುರಾಯಿಸ್ತಿದ್ಯಾ? ಮಾಡು. ಏನ್ ಗೀತಾ, ಅಡ್ಗೆಗೆ ಹೆಲ್ಪ್ ಮಾಡ್ತೀನಿ ಅಂತೀಯಾ, ಇವಾಗ ನೋಡಿದ್ರೆ ಮತ್ತೆ ಬೈತಿದ್ಯಾ. ಇವಾಗ ನೀನ್ ನನ್ನ ಬೈತಾ ಇದೀಯಾ ಅಥವಾ ಹೆಲ್ಪ್ ಮಾಡ್ತಾ ಇದೀಯಾ? ನನಗೇನು ಅರ್ಥ ಆಗ್ತಿಲ್ಲ ಗೀತಾ. ಏನಿಲ್ಲ ಕಣ, ನಿಮ್ಮ ಅಮ್ಮ ಬಂದಿದ್ಲು, ಅದಕ್ಕೆ. ಹೌದಾ ಗೀತಾ, ಸುಮ್ನೆ ನೀ ನನ್ನ ಬೈತಾ ಇದ್ರೆ ನಮ್ಮಮ್ಮ ಫೀಲ್ ಮಾಡ್ಕೋತಾರೆ. ಹಾ, ಅಮ್ಮನ್ ಮುಂದೆ ಏನು ಅನ್ಬೇಡ ನನಗೆ. ಬೇಕಂದ್ರೆ ನೀನು ಸಪರೇಟ್ ಆಗಿ ಬೈಯು ಅಂತ. ನೋಡಿದ್ರ ಮಾವ, ಅತ್ತೆನ್ ಬದಲಾಯಿಸ್ಬೇಕು ಅಂತೀರಾ. ಮೊದ್ಲು ಈ ವಯ್ಯನ್ ಬದಲಾಯಿಸ್ಬೇಕು. ಕರ್ಮ. ಲೈ, ನಿಮ್ಮ ಅಮ್ಮನ ಮೇಲೆ ಅಷ್ಟೊಂದು ಕರುಣೆ ತೋರಿಸ್ಬೇಡ್ವೋ. ನಾನು ನೋಡು, 30 ವರ್ಷದಿಂದ ಹಿಂಗೆ ಇದ್ದೀನಿ. ನನ್ನ ಮೇಲೂ ಸ್ವಲ್ಪ ಕರುಣೆ ತೋರಿಸು. ನನ್ನ ಮಗನೇ, ಕೆಲಸ ನೋಡ. ಹೌದು, ಯಾವ ತರಕಾರಿ ಕಟ್ ಮಾಡ್ದೆ? ಏನು ಈರುಳ್ಳಿ ಹೆಚ್ಚಾಯ್ತು, ಟೊಮೆಟೊ ಹೆಚ್ಚಾಯ್ತು. ಕನಕ, ನೀ ಅಳಕತ್ತೀಯ? ಎದಕ್ ಅಳಕತ್ತೀರಿ? ಹೇಳವ, ಯಾಕೆ ಅಳಕತ್ತಿ? ನೀ ಯಾವಾಗೂ ಕಣ್ಣೀರ್ ಹಾಕಿದ್ದ ನಾ ನೋಡಿಲ್ಲ. ಯಾಕೆ ಅಳಕತ್ತಿ? ಏಕಾ ಏಕಾ, ಏನವ ನಿನ್ ಗೋಳು? ಒಂದ್ ಸ್ವಲ್ಪ ಈ ಕಡೆ ಬಾ. ಏನದ ನೋಡ್ ನಿನ್ ತಂಗಿನ. ತಂಗಿವಾ, ಏನಾಯ್ತು ಕನಕ? ಅರೆ, ಹಳ್ಳಿಕತ್ತೇನ? ಯಾಕೆ ಅಳ್ತಿದ್ದಿ? ಆಕ್ಸಿಡೆಂಟ್ ರಾಕ್ಷಸಿ ನನ್ನ ಮಗನ ಅಡ್ಗೆ ಮನೆ ಕರ್ಕೊಂಡು ಹೋಗಿ ಆಕೆ ಅವನ್ಗ ಹೊಡ್ಲಾ ಹೆಂಗ? ಅಕ್ಕಿ ನೋಡಕತ್ತಿದ್ರೆ ನಾಳೆ ನಾಡಿದ್ದ ಅದನ್ನು ಮಾಡ್ತಾಳ ಅನಿಸ್ತೈತಿ. ಕೆಲಸ ಮಾಡಲಿ ಆಕೆ. ಇರು, ನಾನ್ ನೋಡ್ತೀನಿ. ಏ ನಿಂದ್ರು. ಈಗ ಆಕಿ ಉರುಪು ನೋಡಿದ್ರ ನೀನೇನಾರ ಕೇಳಿದೆ ಅಂದ್ರ ನಿನಗೂ ಹೊಡೆದು ಕಳಿಸ್ತಾಳ. ಆಕಿ ಟೈಮು ಚಲೋ ಐತಿ ಅಂತ ಕಾಣಿಸುತ್ತ, ಅದಕ್ಕೆ ಹಾರಾಡಕತ್ತಾಳ. ಅಷ್ಟಕ್ಕೂ ಏನಾಗೈತೆ ಅಂತ ಕೇಳೋಣ ತಡಿ. ಕನಕ, ಏನಾಗೈತ? ಅಷ್ಟಕ್ಕೂ ಏನಂದ್ಲಾಕಿ? ಆಕಿ ನನ್ನ ಮಗನ ಅಡ್ಗೆ ಬಟ್ಟೆ ನೋಡ್ದಂಗ ನೋಡಕತ್ತಾಳ. ಅವನ್ನ ಬಾಯಿ ಬಂದಂಗ ಬೈದ ಅಡ್ಗೆ ಮಾಡಂತ ಹೇಳಕತ್ತಾಳ. ಇದಾ ವಿಷಯ? ನನ್ನ ಮಗ ಎಂದಾರ ಅಡ್ಗೆ ಮನೆ ಒಳಗ್ ಹೋಗ್ಯಾನ ಹೇಳ್ರಿ. ಆಕಿನ್ ಕೊಳ್ಳಕ್ ತಾಳಿ ಕಟ್ಟಿ ಅವನ್ ಪರಿಸ್ಥಿತಿ ಹಿಂಗ ಮಾಡ್ಕೊಂಡಾನ. ನನ್ನ ಮಾತು ಕೇಳಲಾರ್ದ ಈಗ ಕಷ್ಟ ಪಡಕತ್ತಾನ. ಎಲ್ಲ ಆಕಿಯಿಂದಾನ. ಆಕಿ ಏನೋ ಮೋಡಿ ಮಾಡಾಳ, ಅವನ್ಗೆ ಹಿಂಸೆ ಕೊಡ್ತಿದ್ದಾಳ. ತನ್ ಗಂಡನ್ ಮುಂದ್ ನಿಂತು ಅಡ್ಗೆ ಮಾಡಂತೇಳಿ ಅಡ್ಗೆ ಮನೆಯ ಕಳ್ಸಿ ಚಿತ್ರ ಹಿಂಸೆ ಕೊಡಕತ್ತಾಳ. ಈಕಿ ಮಾತ್ರ ಗಂಡಂಗ ಅಡ್ಗಿ ಮಾಡು ಅಂತ ಹೇಳಿ ಅವನ್ಗ ತೊಂದರೆ ಕೊಡ್ಬೋದು. 30 ವರ್ಷದಿಂದ ನನ್ನ ಬಾವ ಪಾಪ ನಟರಾಜ ಗಂಡ ಅನ್ನೋದನ್ನು ಮರೆತು ಅಡಿಗೆ ನಂಗ ಕೆಲಸ ಮಾಡ್ಲಿಕ್ಕತ್ತಾನ. ಈಕಿ ಗಂಡ ಎಲ್ರಿಗೂ ಅಡ್ಗೆ ಮಾಡಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಆದ್ರ ಮಗ ಅಡ್ಗೆ ಮಾಡಿದ್ರ ಮಾತ್ರ ಸಹಿಸ್ಕೊಳಕ್ ಆಗ್ತಿಲ್ಲ. ಈಕಿ ಗಂಡನಿಗ್ ಬೈಬೋದು, ಆದ್ರೆ ಸೊಸಿ ಮಗನಿಗ್ ಬೈಬಾರ್ದು. ಈ ಲಾಜಿಕ್ ಇಟ್ಕೊಂಡೆ ಆಕ್ಸಿಡೆಂಟು ಕೋವಿಂದಂಗ ಹಚಾವುಚ ಮಾಡ್ತಿದ್ದಾಳ ಅನ್ಸತ್ತ. ಇದೆಲ್ಲ ನಿನ್ನ ಮ್ಯಾಗಿನ ಸೇಡಿಗೋಸ್ಕರ ಮಾಡಕತ್ತಾಳ. ಈಕಿನ ಹಂಗ ಬಿಡಬಾರ್ದು. ಹೌದ, ಖರೇನ ಆಕಿ ನನ್ನ ಮುಂದೆ ಸಾಧಿಸ್ಬೇಕಂತೇಳಿ ಅವನ್ಗ ಹಿಂಸೆ ಕೊಡತ್ತಾಳ. ತಿಂಗಳು ಸಂಪಾದನೆ ಮಾಡಿದ್ರನ ಈ ಮನಿಯಾಗ ಇರಕ್ಕ ತಿನ್ನಕ್ಕ ಅಂತ ಹೇಳಿದ್ನಲ್ಲ. ನಾ ಅಂದಿದ್ ಮಾತಿಗೆ ಆಕಿ ಬಂಡವಾಳ ಹಾಕಿ ಏನು ಸಂಪಾದನೆ ಮಾಡತ್ತಿಲ್ಲ ಅಂತ ಹೇಳಿ ಬೇಕು ಅಂತನ ಅವನ ಕಾಡ್ಸಕತ್ತಾಳ. ನನ್ನ ಮಗ ಅಡ್ಗೆ ಮಾಡಕತ್ತಾನ, ನನ್ನಿಂದ ನೋಡಕ್ ಆಗವಲ್ದು. ಹೋದ್ರ ಹೋಗ್ಲಿ,
ನನ್ನ ಮಾತು ವಾಪಸ್ ತಗೋತೀನಿ. ನಾನು ಸಂಪಾದನೆ ಮಾಡ್ತೀನಿ, ಅವ್ರು ಕುಂತು ತಿನ್ಲಿ. ನನ್ನ ಆಸ್ತಿನ ಬೇಕಾದ್ರೆ ಕರಗಿಸ್ಬಿಡ್ತೀನಿ. ಆದ್ರ ನನ್ನ ಮಗ ಮಾತ್ರ ಅಡಿಗೆ ಮಾಡೋದು ನನ್ನ ಕೈಲಿ ನೋಡಕ್ ಆಗಲ್ಲ ಅಣ್ಣ. ಕನಕ, ನಾವ್ ಯಾವ್ದೇ ಕಾರಣಕ್ಕೂ ಸೋಲ್ಬಾರ್ದು. ನೋಡಿದ್ಯಾ, ಯಾವಾಗ್ಲೂ ಎಷ್ಟು ಗಾಂಭೀರ್ಯದಿಂದ ಇರ್ತಿದ್ದ ನೀನು ಕೈ ಸೋತು ಕೂತಿರೋ ಹಂಗ ಹೆಂಗ್ ಹಳ್ಳಿ ಕತ್ತಿದ್ದಿ ಪಾಪ. ಈಗೇನಾದ್ರೂ ನಿನ್ನ ಮಗನ್ ನೋಡಿ ಕರ್ಗಿ ಕಣ್ಣೀರ್ ಹಾಕಿದ್ರೆ ಇನ್ನಾಕಿ ನಮ್ ಹಿಡಿತಕ್ ಸಿಗೋಂಗಿಲ್ಲ. ಅವಳದೇ ಮನೆ ಆಗ್ಬಿಡುತ್ತೆ. ನಿನ್ನ ಮನೆನ ಕಂಟ್ರೋಲ್ನಾಗ ಇಟ್ಕೊಂತಾಳ. ಅದೇನಾದ್ರೂ ಆಯ್ತು ಅನ್ಕೋ, ಮನೆ ಆಚೆ ಇದೆಯಲ್ಲ ಬೋರ್ಡು, ನಾ ಕಾಣಿನಿಲಿಯ, ಅದ್ರ ಪಕ್ಕದಲ್ಲಿ ಧರ್ಮ ಬಡ್ಡಿ ಫೈನಾನ್ಸ್ ಕಂಪನಿ ಅಂತ ಒಂದು ಬೋರ್ಡ್ ಬಂದಿದೆ. ಆಕೆ ಏನಾದ್ರೂ ನಿನ್ ವಿರುದ್ಧ ಗೆದ್ಲು ಅನ್ಕೋ, ಆ ನಾಲ್ಕಾಣಿ ಬೋರ್ಡ್ ಅನ್ನು ಬಿಸಾಕಿ ಆಕ್ಸಿಡೆಂಟ್ ಸಾಮ್ರಾಜ್ಯ ಅಂತ ಬೋರ್ಡ್ ಹಾಕ್ಸ್ಬಿಡ್ತಾಳ. ಅದಾದ್ಮೇಲೆ ನಾವು ಆಕ್ಸಿಡೆಂಟ್ ಸಿಕ್ಕಿದ ವ್ಯಕ್ತಿಗಳ ತರ ಒದ್ದಾಡ್ತಾ ಇರ್ಬೇಕು. ಹಾಗಾಗಿ ಬಿಡ್ಬಾರ್ದು ಕನಕ, ಬಿಡೋಂಗಿಲ್ಲ. ಅದ್ ಹಂಗಲ್ಲ ಅಣ್ಣ. ನನ್ನ ಮಗ ಪಕ್ಕ ಸಿನಿಮಾ ಹೀರೋ ಹಂಗದನ. ಅವನ್ನ ಕರ್ಕೊಂಡು ಹೋಗಿ ಅಡ್ಗೆ ಮನೆಗೆ ಒಯ್ದು ಅಡ್ಗೆ ಮಾಡ್ಸಕತ್ತಿದ್ರೆ ನನ್ನ ಹೆತ್ತ ಕರಳು ಚುರ್ರು ಚುರ್ರು ಅನ್ಸಕತ್ತೈತಿ. ಮಾಡ್ಲಿ ಬಿಡ, ಮಾಡ್ಲಿ. ಇದು ಕೂಡ ನಮಗ್ ಒಳ್ಳೇದಾಗತ್ತ. ಏನ ಆಕೆ ನನ್ನ ಮಗನ ಕರ್ಕೊಂಡು ಹೋಗಿ ಅಡಿಗೆ ಮಾಡಿಸಿ ಹಿಂಸೆ ಕೊಡಕತ್ತಿದ್ರ ಅದಕ್ ಒಳ್ಳೇದಂತಿ? ಹಂಗಲ್ಲವಾ, ಅವ ಕೂಡ ಈ ನಮೂನಿ ತ್ರಾಸ ಅನುಭವಿಸ್ದ ಅಂತಂದ್ರ ಆಕಿ ಮ್ಯಾಲಿರೋ ಪ್ರೀತಿ ಕಡಿಮೆ ಆಗಿ ಅವ ಬದ್ಲಾಗ್ತಾನ. ನಾವ್ ಇದನ್ನ ಉಪಯೋಗಿಸ್ಕೊಂಡು ಅವ್ರಿಬ್ಬರನ್ನ ದೂರ ಮಾಡಾಕ ನಮಗ ಚಲೋ ಆಗ್ತದ ಅಂತ. ಹಂಗವ, ಅವ ಹೇಳ್ತಿರೋದು ಕರೆಕ್ಟ್. ಬಂದಿರೋ ಕಷ್ಟದಾಗ ಕೂಡ ನಾವ್ ನಮ್ ಲಾಭ ನೋಡ್ಕೊಂಡ್ರ ನಾವ್ ಅಧಿಕಾರದಾಗ ಇರಕ್ ಸಾಧ್ಯ. ನೀನ್ ಸಮಾಧಾನ ಮಾಡ್ಕೋ, ನಾವ್ ಎಲ್ಲಾನು ಸರಿ ಮಾಡೋಣ. ಏನೋಪ್ಪ, ಹೊಸದಾಗಿ ಪ್ರಿಂಟ್ ಮಾಡಿರೋ 2,000 ರೂಪಾಯಿ ನೋಟ್ ಇದ್ದಂಗಿದ್ದ ನನ್ನ ಮಗ. ಈಗ ಹರಿದೋಗಿರೋ 1 ರೂಪಾಯಿ ನೋಟ್ ಆದಂಗ ಆಗ್ಯಾನ. ತಿರುಪತಿ ತಿಮ್ಮಪ್ಪ, ನನ್ನ ಮಗನ್ಗ ನಿಂದ ಹೆಸರಿಟ್ಟೀನಿ, ಅವನ್ಗ ಹಿಂಸೆ ಕೊಡಿಸ್ತೀನಿ. ಆ ಪೂರ್ವಿನ ಯಾಕೋ ತುಂಬಾ ಮುದ್ದು ಮಾಡಬೇಕು ಅನಿಸ್ತಾ ಇದೆ. ಅವಳ ಜೊತೆ ಕೂತ್ ಮಾತಾಡ್ಬೇಕು ಅನಿಸ್ತಾ ಇದೆ. ಆದ್ರೆ ಅದಕ್ಕೆಲ್ಲ ಸಮಯನೇ ಸಿಗ್ತಾ ಇಲ್ಲ. ಈ ಹುಡುಗಿ ಏನೋ ಗುಬ್ಬಚ್ಚಿ ಗೂಡೊಳಗಡೆ ಹೋಗಿ ಸೇರ್ಕೊಳ್ಳೋ ಹಾಗೆ ಅವ್ರ ಅಪ್ಪ ಅಮ್ಮನ ರೂಮಲ್ಲೇ ಹೋಗಿ ಸೇರ್ಕೊಂಡಿರ್ತಾಳೆ. ಅಲ್ಲೇನ್ ಮಾಡ್ತಾ ಇರ್ತಾಳಪ್ಪ ಇವಳು? ಮೊಟ್ಟೆ ಇಡ್ತಿರ್ತಾಳ. ಫೋನ್ ಮಾಡಿ ಕರೆಯೋಣ ಅಂದ್ರೆ, ಮೆಸೇಜ್ ಮಾಡಿ ಕರೆಯೋಣ ಅಂದ್ರೆ ಫೋನು ಇಲ್ವಲ್ಲ. ಏನ್ ಮಾಡೋದೀಗ? ಇಷ್ಟೊತ್ತು ಇಲ್ಲೇ ಇದ್ಲಾ? ಹಾಯ್ ಬಾ 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 ಬಾ. ಏನ್ ಹಾಗ್ ನೋಡ್ತಿದ್ಯಾ? ಏನ್ ಅನ್ಕೊಳ್ತಾ ಇದ್ಯಾ? ನೀನ್ ಈ ತರ ನೋಡ್ತಾ ಇದ್ರೆ ಸಾಕು, ಊಟ ನಿದ್ದೆ ಏನು ಬೇಡ ಅನಿಸ್ತಾ ಇದೆ ನನಗೆ. ಅನ್ಸತ್ತೆ. ನೀನ್ ಹೀಗೆ ನೋಡ್ತಾ ಇರು, ನಮ್ಮ ಅಪ್ಪ ಅಮ್ಮನ ಕಣ್ಣಿಗೆ ಬೀಳತ್ತೆ, ಆಮೇಲೆ ಅವರು ನೋಡ್ತಾರೆ, ನಮಗ್ ಮದ್ವೆ ಆಗತ್ತೆ. ನಮಗ್ ಬೇಕಾಗಿರೋದು ಅದೇ ಅಲ್ವಾ? ಅವರೇ ಮದ್ವೆ ಮಾಡಿಸಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು ನಮ್ಗೆ? ಮದ್ವೆ ಅಂದ್ರೆ ಮದ್ವೆ ಅಲ್ಲ, ನಮ್ ಮೂಳೆ ಮುರಿತಾರೆ. ಮುರಿದ್ರೆ ಮುರಿತಾರ ಬಿಡು, ಬೇಡದೇ ಇರೋ ಮೂಳೆಗಳು ಇದ್ರೆಷ್ಟು ಹೋದ್ರೆಷ್ಟು, ನೀನಿದ್ರೆ ಸಾಕು. ಮೂಳೆ ಇಲ್ದಿರೋ ನಿನ್ನ ನೆನೆಸ್ಕೊಂಡ್ರೆ ಹಲೋ, ಒಳಗಿರೋ ಒರಿಜಿನಲ್ ಹಾಗೆ ಇರುತ್ತೆ. ಪೂರ್ವಿ, ಇವತ್ತೆಷ್ಟು ಮುದ್ಬಂದ ಕಾಣ್ತಿದ್ಯಾ ಗೊತ್ತಾ? ಗೊತ್ತು, ನಾನ್ ಸುಂದ್ರಿ ಅಲ್ವಾ? ಇಷ್ಟು ಇಲ್ಲ ಅಂದಿದ್ರೆ ನೀನ್ ನನ್ ಲವ್ ಮಾಡ್ತಿದ್ಯಾ ಹೇಳು? ಹಲೋ, ನೀನ್ ಅಂದವಾಗಿದ್ಯಾ ಅಂತ ನಾನ್ ಪ್ರೀತಿ ಮಾಡ್ಲಿಲ್ಲ. ಅಬ್ಬಬ್ಬಬ್ಬ, ಏನ್ ಹೇಳ್ತಾ ನೋಡು. ನಿಜಾನೇ ಪೂರ್ವಿ, ನೀನ್ ಅಂದವಾಗಿಲ್ದೇ ಇದ್ರು ಪ್ರೀತಿ ಮಾಡ್ತಿದ್ದೆ ನಾನು. ಸಾಕು ನಿನ್ ಕತೆ. ಮತ್ತೆ ಏನು? ನೀನ್ ತುಟಿ ನೋಡ್ತಾ ಇದ್ರೆ ಫ್ರೆಶ್ ಆಗಿ ಖಾರ ಹಾಕಿರೋ ಉಪ್ಪಿನಕಾಯಿ ಹೋಳ್ ತರ ಇದೆ. ಈ ಉಪ್ಪಿನಕಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ.
ಈ ಉಪ್ಪಿನಕಾಯಿನ ರುಚಿ ನೋಡೋ ಚಾನ್ಸ್ ಇಲ್ವಾ? ಸಾಯಿಸ್ಬಿಡ್ತೀನಿ ನೋಡು ಈ ತರ ಹುಚ್ಚುಚ್ಚಾಗಿ ಆಡಿದ್ರೆ. ಸಾಯಿಸು, ಪರವಾಗಿಲ್ಲ. ನೀನು ನೋಡ್ದಾಗ್ಲೆಲ್ಲ ನನ್ ಮನ್ಸಲ್ಲಿ ಒಂದ್ ಕವಿತೆ ಓಡ್ತಾ ಇರುತ್ತೆ, ಹೇಳ? ಅಬ್ಬಾ, ಕವಿತೆನಾ? ಮತ್ತೆ ಏನಾ ಕವಿತೆ? ಕಿರುನಗೆನ ಸಾಲ ಕೊಡ್ತೀಯ, ಸತ್ತಿದ್ರು ಎದ್ದು ಬರ್ತೀನಿ, ಮರು ಜನ್ಮದಲ್ಲೂ ನೀನೇ ಸಿಗ್ತೀಯ, ಈ ಕ್ಷಣನೇ ಸತ್ ಹೋಗ್ತೀನಿ. ಯಾರಿಂದ ಕದ್ದಿದ್ದು? ಎಲ್ಲಿಂದ ಕಾಪಿ ಹೊಡೆದ್ರೆ ಏನಿವಾಗ? ನಮಗ್ ಕನೆಕ್ಟ್ ಆಗಿದೆ, ಕರೆಕ್ಟ್ ಆಗೇ ಇದೆ. ಆದ್ರೂ ನಿಜಾನೇ ಪೂರ್ವಿ, ನಿನಗೋಸ್ಕರ ಎಷ್ಟು ಸಲನಾದ್ರೂ ಸತ್ ಹೋಗೋದಕ್ ನಾನ್ ರೆಡಿ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಾನ್ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂದ್ರೆ ನೀನ್ ಇರ್ಬೇಕು. ನಾನೆಲ್ಲಿಗೆ ಹೋಗ್ತೀನಿ? ಪರಿಸ್ಥಿತಿ ಬೇರೆ ಇವಾಗ ಒಂದ್ ಹಂತಕ್ ಬರ್ತಿದೆ. ಬಿಸ್ನೆಸ್ ಇಂಪ್ರೂವ್ ಆಗಿ ಅತ್ತೆ ಹತ್ರ ಗೀತಾ ಒಂದ್ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ಲು ಅನ್ಕೋ, ಅತ್ತೆ ಮನ್ಸ್ ಕೂಡ ಬದ್ಲಾಗತ್ತೆ. ಆಗ ನಿಧಾನವಾಗಿ ಎಲ್ಲಾ ವಿಷಯನೂ ಮಾತಾಡ್ಬೋದು. ಆಮೇಲೆ ಇನ್ನೇನು ಇಲ್ಲ, ನಾನ್ ಹೋಗ್ತೀನಿ. ಅಮ್ಮ ಕುಡಿಯಕ್ ನೀರ್ ಕೇಳಿದ್ರು, ಹೋಗಿ ಅವ್ರಿಗೆ ಕೊಡ್ಬೇಕು. ಇರು. ಏನು? ನನ್ಗೆ ನೀನ್ ಮನೇಲಿದ್ರು ಕೂಡ ನಿನ್ ಜೊತೆ ಮಾತಾಡ್ಬೇಕು, ನಿನ್ ಹತ್ರನೇ ಇರ್ಬೇಕು ಅನಿಸ್ತಾ ಇದೆ. ಇದಕ್ ಮುಂಚೆ ಏನೋ ನನ್ನ ಹತ್ರ ಫೋನ್ ಇರ್ತಿತ್ತು, ಮೆಸೇಜ್ ಮಾಡ್ತಾ ಇದ್ದೆ, ಇಲ್ಲ ಅಂದ್ರೆ ಫೋನ್ ಮಾಡಿ ಅಲ್ಲಿಗೋ ಇಲ್ಲಿಗೂ ಬಾ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಸ್ವಲ್ಪ ಹೊತ್ತು ಸಿಕ್ಕಿ ವಾಪಸ್ ಹೋಗ್ಬೋದಿತ್ತು. ಇವಾಗ ತುಂಬಾನೇ ಕಷ್ಟ ಆಗ್ತಾ ಇದೆ. ನಾವೇನಾದ್ರೂ ಕೋಡ್ ವರ್ಡ್ ಇಟ್ಕೋಬೇಕು. ಕೋಡ್ ವರ್ಡಾ? ನನಗೆ ನಿನ್ ಜೊತೆ ಮಾತಾಡ್ಬೇಕು ಅನಿಸ್ತು ಅನ್ಕೋ, ನಾನೊಂದ್ ಸೌಂಡ್ ಮಾಡ್ತೀನಿ, ಆ ಸೌಂಡ್ಗೆ ನೀನ್ ನನ್ನ ಹತ್ರ ಬಂದ್ಬಿಡ್ಬೇಕಷ್ಟೆ. ಏನ್ ಸೌಂಡ್ ಮಾಡ್ತೀಯಾ? ಕತ್ತೆ ತರ ಕೂಗ್ತೀಯಾ? ಬೆಕ್ಕೂಗ್ದಂಗೆ ಕೂಗ್ತೀನಿ. ಇವಾಗ ಕೂಗುದ್ನಲ್ಲ ಮಿಯಾವ್ ಮಿಯಾವ್ ಅಂತ, ಹಾಗೆ. ಈ ತರ ಕದ್ದು ಮುಚ್ಚಿ ಭೇಟಿ ಆದ್ರೆ ಹೊಡೆದು ಸಾಯಿಸ್ತಾರೆ. ಯಾಕೆ? ಹೆಂಗ್ ಗೊತ್ತಾಗುತ್ತೆ? ಬೆಕ್ಕಿರ್ಸಿದ್ರೆ ಯಾರಿಗೂ ಅನುಮಾನ ಬರಲ್ವಲ್ಲ? ಯಾಕ್ ಬರಲ್ಲ? ನಮ್ ಮನೇಲಿ ಬೆಕ್ಕಿದ್ರೆ ಯಾರಿಗೂ ಅನುಮಾನ ಬರಲ್ಲ. ಆದ್ರೆ ನಮ್ ಮನೇಲಿ ಗಂಡ್ ಮಕ್ಳಿದ್ದಾರೆ ಹೊರತು ಇನ್ ಯಾವ ಬೆಕ್ಕೋ ಇಲ್ಲ. ಹೊಸ್ದಾಗಿ ಬೆಕ್ಕು ಹೋಗ್ತಿದ್ಯಲ್ಲ ಅಂತ ಹುಡ್ಕುದ್ರು ಅನ್ಕೋ, ಮುಗಿತು ಕತೆ. ಹೌದಲ್ವಾ? ಈ ಲಾಜಿಕ್ಕೆ ಮರ್ತೋಗಿದ್ದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಯಾರಿಗೂ ಅರ್ಥ ಆಗದೆ ಇರೋ ಹಾಗೆ ನೋಡು, ಹೀಗೆ ಈ ತರ ಲೊಟ್ಟ ಹೊಡಿಯೋಣ. ಈ ಟಕ್ ಅಂತ ಸೌಂಡ್ ಬರ್ತಿದ್ದ ಹಾಗೆ ನೀನ್ ಆ ಸೌಂಡ್ ಕೇಳಿಸ್ಕೊಂಡು ಎಲ್ಲಿದ್ರು ಬಂದ್ಬಿಡ್ಬೇಕಷ್ಟೇ. ಆಹಾ, ಹೌದು. ಒಂದ್ ವೇಳೆ ನಿನಗ್ ನನ್ನನ್ ಕರಿಬೇಕು ಅಂತ ಅನಿಸ್ತು ಅನ್ಕೋ, ನೀನು ಕೂಡ ಹೀಗೆ ಅಂತ ಸೌಂಡ್ ಕೊಡ್ಬೇಕು ಅಷ್ಟೇ. ಓಕೆನಾ? ಚೆನ್ನಾಗ್ ಕಂಡು ಹಿಡ್ದಿದ್ಯಾ ಸೌಂಡ್ ಕೋಡ್ ವರ್ಡ್ಸ್. ಸರಿ, ನಾನ್ ಹೋಗ್ತೀನಿ. ಪೂರ್ವಿ, ಒಂದ್ ಸ್ವಲ್ಪ ಹೊತ್ತಿರು. ಬಿಡು, ಅಮ್ಮಂಗ್ ನೀರ್ ತಗೊಂಡು ಕೊಡ್ಬೇಕು. ಕರ್ದ? ಇಲ್ಲ, ಸುಮ್ನೆ ಕರೆದ್ರೆ ಹೇಗ್ ರಿಯಾಕ್ಟ್ ಆಗ್ತೀಯಾ ಅಂತ ನೋಡ್ದೆ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಇನ್ಮೇಲೆ ಇದೆ ನಮ್ ಕೋಡ್ ವರ್ಡು. ಏ ಬಾರೋ ಬೇಗ. ಸುಟ್ಟೋಗ್ತಾ ಇದೆ. ಏಯ್, ಕಂಗ್ರಾಚುಲೇಷನ್ಸ್ ಕಣ, ಫಸ್ಟ್ ಟೈಮ್ ಅಡ್ಗೆ ಮಾಡಿದ್ಯಾ? ಪಾಪ ಯಾರ್ಯಾರು ಬಲಿ ಆಗ್ತಾರೋ. ಅಪ್ಪ, ಅದೆಲ್ಲ ಏನಿಲ್ಲ, ನಾನ್ ಚೆನ್ನಾಗಿ ಅಡಿಗೆ ಮಾಡಿರ್ತೀನಿ, ನೀನ್ ಸುಮ್ನೆ ಏನೇನೋ ಹೇಳ್ಬೇಡ. ನೋಡ್ತೀನಿ ಎಲ್ಲ ತಂದಿಟ್ಟಾಯ್ತಲ್ಲ, ಈಗ 2 ಮನೆಯವ್ರನ್ನ ಕರೆದ್ಬಿಡೋಣ. ಯಜಮಾನ್ತೆ, ಕನಕಾವ್, ಊಟ ರೆಡಿ, ಭೋಜನ ರೆಡಿ, ಬನ್ನಿ 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 ಬನ್ನಿ. ಬನ್ನಿ ಅತ್ತೆ, ಬನ್ನಿ ಮಾವ, ಕೂತ್ಕೊಳ್ಳಿ, ಕೂರಿ ಕೂರಿ. ಇವತ್ತು ನಿಮ್ಮ ಮಗಳು ನನ್ನ ಕೈಲಿ ಅಡುಗೆ ಮಾಡಿಸಿದಾಳೆ, ತಿಂದು ಹೆಂಗಿದೆ ಅಂತ ನೀವು ಹೇಳಬೇಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಮ್ಮ, ನೀವು ಕೂತ್ಕೊಳ್ಳಿ. ಒಂದೇ ದಿನ ಅಡ್ಗೆ ಮಾಡೋದಲ್ಲ, ಪ್ರತಿದಿನ ಮಾಡ್ಬೇಕು. ಡ್ಯೂಟಿಗೆ ಹಾಕಿದ್ಯಲ್ಲ, ಏನ್ ಮಾಡಕ್ಕಾಗತ್ತೆ? ಸರಿ ಬಿಡು, ನಮ್ಮಪ್ಪಂಗ್ ಜೊತೆ ಆಗಿ ಆಡ್ತಾ ಹಾಡ್ತಾ ಅಡ್ಗೆ ಮಾಡ್ಕೋತೀವಿ. ನಮ್ಮಪ್ಪ ನಳ ಆದ್ರೆ ನಾನು ಭೀಮ. ಹಾ ಕೂತ್ಕೋ ಕನಕ. ಏನಪ್ಪ, ಮೊದ್ಲೇ ನಂಗ್ BP ಇದೆ. ಉಪ್ಪು ಖಾರ ಎಲ್ಲ ನೋಡ್ ಹಾಕಿದ್ಯಾ ತಾನೆ? ಉಪ್ಪು ಜಾಸ್ತಿ ಆದ್ರೆ ನಾನಷ್ಟೇ. ಅಜ್ಜಿ, ಮೊದ್ಲು ನೀವು ರುಚಿ ನೋಡ್ಬಿಟ್ಟು ಹೇಳಿ, ಆಮೇಲೆ ನೀವೇ ಹಾಕೊಂಡ್ ತಿಂತೀರಾ. ಸಾಕು ಸಾಕು,
ಇನ್ನು ತಿಂದೇನೆ ನಿಮ್ಮ ಅಡ್ಗೆನ ನೀವೇ ಹೊಗಳ್ಬೇಡಿ. ನಾನ್ ನೋಡ್ ಹೇಳ್ತೀನಿ. ಪರವಾಗಿಲ್ಲಮ್ಮ, ಕಷ್ಟಪಟ್ಟು ಅಡ್ಗೆ ಮಾಡಿದಾರಲ್ಲ, ಹಾಗೋ ಹೀಗೋ ಇದ್ರೂನು ಸುಮ್ನೆ ತಿಂದ್ರೆ ಆಯ್ತು. ಏನ್ರಿ ನಟರಾಜ್ ಅವ್ರೆ, ನಾವಿಲ್ಲಿ ಬೇರೆಯವ್ರ ಪುರಾಣನ ಕೇಳೋದಕ್ಕೆ ಅಂತ ಬಂದು ಕೂತಿರೋದಾ? ನಮ್ಗೇನಾದ್ರೂ ತಿನ್ನಕ್ ಕೊಡ್ತೀರಾ ಏನು? ಅಭ್ಯಂತರನೇ ಇಲ್ಲ, ತಿನ್ನಿ. ಲತಾ ಹೋಗ್ ಬಡ್ಸು. ಏನೇನಾಯ್ತು? ಹಾ ಏನೇನು ನಮಗಷ್ಟು ಸೀನ್ ಎಲ್ಲಿದೆ? ಅಲ್ಲಿ ನೋಡಿ, ರೇಷನ್ ಅಕ್ಕಿ, ಅನ್ನ, ಹುಣಸೆ ಹಣ್ಣಿನ ಸಾರು, ಹುಳಿ ಬಂದಿರೋ ಮಜ್ಜಿಗೆ. ನಮ್ ಬಡ್ಜೆಟ್ ಇಷ್ಟ ತಾನೆ. ಯಾವ್ದೋ ಒಂದು ನೀಡ್ರಿ. ಏನೇನ್ ಅಡ್ಗೆ ಮಾಡಿದ್ದೀರಾ? ಏನಿಲ್ಲ ಗೀತಾ, ಸಿಂಪಲ್ ಆಗಿ ಮಾಡಿದೀವಿ. ವಡೆ, ಪುಳಿಯೋಗ್ರೆ, ಹಪ್ಳ, ಜಹಾಂಗೀರು, ಪಪ್ಪು, ಕೂಟು, ಸಾಂಬಾರು, ರಸಮ್ಮು, ಮೊಸರು. ಪರವಾಗಿಲ್ವೇ, ದೊಡ್ಡ ಲಿಸ್ಟೇ ಕೊಟ್ಟಿದ್ದೀರಾ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರು ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಹೋಗಿ ಯಾವ್ದೋ ಮೆಸ್ಸಲ್ಲಿ ಪಾರ್ಸಲ್ ತಗೊಂಡ್ ಬಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಮಾವ, ನೀವೇನೇ ಗುಸು ಗುಸು ಅಂದ್ರೂ ಮ್ಯಾಟ್ರ್ ನಂಗೆ ರೀಚ್ ಆಗ್ಬಿಡತ್ತೆ. ಇದು ಮೆಸ್ಸಿಂದ ತಂದಿರೋದಲ್ಲ, ಈ ನಿಮ್ಮ ಅಳಿಯ ಗೋವಿಂದ್ ಮಾಡಿರೋ ಅಂತ ಸ್ವಯಂ ಪಾಕ. ಇವಾಗ ನೀವು ತಿಂದು ನಾಲ್ಗೆ ಚಪ್ಪರಿಸ್ತೀರ ನೋಡಿ, ಅವಾಗ ಗೊತ್ತಾಗತ್ತೆ. ನೋಡ್ತೀವಿ. ಏನಪ್ಪ, ಹೆಸರೇಳಿ ಬಾಯಿಲ್ ನೀರ್ ಬರ್ಸ್ತೀರಾ ಅಥವಾ ಬಡಿಸ್ತೀರಾ ಏನಾದ್ರು? ಬಡಿಸ್ತೀನಿ ರೀ. ಅಯ್ಯೋ, ನೀವ್ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಏನ್ ಪರವಾಗಿಲ್ಲ, ನಾನ್ ಬಡಿಸ್ತೀನಿ. ಬಾ. ಬೇಡ, ನೀವ್ ಹೋಗಿ ಗೀತನ್ ಪಕ್ಕ ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಹೋಗ್ಲಿ ಬಿಡು, ನಿಂಗಾದ್ರೂ ನನ್ ಮೇಲೆ ಕನಿಕರ ಬಂತಲ್ಲ. ಏನ್ ಮೇಡಮ್, ಕೂತ್ಕೋಬೋದಾ ನಿಮ್ ಪಕ್ಕದಲ್ಲಿ? ಕೂತ್ಕೋ. ಅಯ್ಯಪ್ಪ, ಜನ್ಮ ಪಾವನ ಆಯ್ತು. ನೋಡ್ದ್ಯಾ, ಅವನ್ನ ಕೆಲಸದವನಂಗ ನೋಡಕ್ ಹತ್ಯಾಳಿಕ್ಕಿ. ನಾನು ಹೇಳಿಲ್ಲನ, ಈಗ ಇವನು ಅವಳು ಹಿಡಿತದಾಗ ಸಿಕ್ಕಾಕೊಂಡ್ಬಿಟ್ಟಾನ. ಏನು ಮಾಡಕ್ಕಾಗಲ್ಲ. ಏನಪ್ಪ, ನಮ್ಮನೇಲಿ ಬಡ್ಜೆಟ್ ಇಲ್ಲ. ಬರೀ ಹುಣಸೆಹಣ್ಣಿನ ಸಾರು, ಹುಳಿ ಮಜ್ಜಿಗೆ, ಆ ಚಿತ್ರಾನ್ನ ಮತ್ತೆ ಆ ಹಪ್ಪಳನ ಸ್ವಲ್ಪ ಈ ಕಡೆ ಕಳಿಸ್ತೀರಾ? ಏನೋ ಅಪ್ಪ, ನನ್ನ ಹೆಂಡತಿನ ಕೇಳ್ಬಿಟ್ಟು ಹೇಳ್ಬೇಕು. ಮಾವನವ್ರೆ ಅಲ್ವಾ, ಕೊಡಿ. ಹಾ, ಮತ್ತೆ ನಮ್ಮ ಅಮ್ಮನ್ಗೆ ಎಲ್ಲರಿಗೂ ಕೊಡಿ. ಇವತ್ತು ಇನಾಗ್ರೇಷನ್ ಅಲ್ವಾ, ನಮ್ ಫೈನಾನ್ಸ್ ಕಂಪನಿ ಕಡೆಯಿಂದ ಎಲ್ಲರಿಗೂ ಊಟ ಹಾಕ್ಸಿದ್ರೆ ಒಳ್ಳೇದು. ನನಗೇನ್ ಬೇಕಾಗಿಲ್ಲ. ಬೇರೆಯವ್ರ ತಂಗಳ ತಿನ್ನಕ ನಾ ಇಲ್ಲಿ ಕುಂತಿಲ್ಲ. ಆ ತಂಗಳನ್ನ ನನಗೆದಕ್ಕ? ಕನಕ, ತಪ್ಪು. ತಂಗಳನ್ನ ಅವ್ರದಲ್ಲ, ನಾವು ಮಾಡಿರೋದು ತಂಗಳನ್ನ. ಬೋಲೆ ತಿರುಗಿಸ್ತಾಳೆ ಮೂತಿನ. ಅಮ್ಮ ತಿನ್ನಮ್ಮ, ನಿನ್ ಮಗ ಕೈಯಾರೆ ಮಾಡಿರೋದು. ಪ್ರಪಂಚದಲ್ಲಿ ಯಾರು ಏನೇ ಹೇಳಿದ್ರು ದೊಡ್ಡದೇನಲ್ಲ. ನಮ್ಮಮ್ಮ ನಾನು ಮಾಡಿರೋದನ್ನ ತಿಂದು ಚೆನ್ನಾಗಿದೆ ಅಂತಂದ್ರೆ ಅದೇ ದೊಡ್ಡದು. ತಿನ್ನಮ್ಮ ಪ್ಲೀಸ್ ಅಮ್ಮ. ಪೂರ್ವಿ, ನಮ್ಮ ಅಮ್ಮನ್ಗೂ ಬಡಿಸು. ಎಲ್ಲರೂ ತಿನ್ರೋ. ತಿಂದು ಕರೆಕ್ಟಾಗಿ ಹೆಂಗಿದೆ ಅಂತ ಹೇಳಬೇಕು, ಗೊತ್ತಾಯ್ತಾ? ತಿನ್ನಿ. ಕನಕ, ಸುಮ್ಮನೆ ಹೇಳಬಾರ್ದು. ನಮ್ಮವನ ಹತ್ರ ಟ್ಯಾಲೆಂಟ್ ಇದೆ, ಸಕ್ಕದಾಗ ಮಾಡ್ಬಿಟ್ಟಿದ್ದಾನೆ. ಹೌದಣ್ಣ, ಬಹಳ ಚಂದ ಮಾಡ್ಯಾನ. ಅಮ್ಮ ಏನಮ್ಮ, ತುತ್ತು ತಿಂದು ಹೆಂಗಿದೆ ಅಂತ ಹೇಳಲೇ ಇಲ್ಲ. ಇಷ್ಟ ಆಯ್ತೋ ಇಲ್ವೋ ನಿಂಗೆ? ಚಿಚಿ, ಏನ್ ಅಡ್ಗೆ ಇದು? ಉಪ್ಪು ಖಾರ ಎಂತದೂ ಇಲ್ಲ. ಯಾವನಾದ್ರೂ ಅಡ್ಗೆ ಅಂತನಾ? ನೆಟ್ಟಿಗೆ ನಿನ್ಗೆ ಅಡ್ಗೆ ಮಾಡಕ್ ಬರ್ಲಿಲ್ಲ ಅಂದ್ರೂ ಹೇಗೆ? ಅದು ಅಲ್ದೆ 10 ತರ ವೆರೈಟಿ ಬೇರೆ. ಇಷ್ಟೆಲ್ಲ ದುಡ್ಡು ಸುರಿದ್ರೆ ಏನ್ ಕತೆ? ನಾಳೆಯಿಂದ ಹೀಗ್ ಮದ್ವೆ ಮನೇಲಿ ಮಾಡ್ದಂಗ್ ಮಾಡ್ಬೇಡ ನೀನು. ಬೇರೆಯವ್ರನ್ನ ನೋಡಿ ಕಲ್ತ್ಕೋ, ಅರ್ಥ ಆಯ್ತಾ? ನಾಳೆಯಿಂದ ಸಿಂಪಲ್ ಆಗಿ ಅನ್ನ, ಸಾಂಬಾರು, ಮಜ್ಜಿಗೆ ಮಾತ್ರ ಮಾಡ್ಬೇಕು ನೀನು. ಯಜಮಾನ್ತಿ, ಇದು ತುಂಬಾ ಕಷ್ಟ. ಅಷ್ಟೇ, ಬಜೆಟ್ ಇಲ್ಲ ನಮ್ ಕಂಪನಿಯಲ್ಲಿ. ಚೆನ್ನಾಗಿಲ್ದೇ ಇರ್ಲಿ, ಎಲ್ಲ ತಿಂದು ಖಾಲಿ ಮಾಡ್ಬೇಕು. ದುಡ್ಡು ವೇಸ್ಟ್ ಮಾಡ್ಬೇಡಿ. ಸರಿ ಮುಗೀತಾ, ಇನ್ಮೇಲೆ ನಾವು ಹಾಗೆ ಮಾಡ್ತೀವಿ. ಒಂಚೂರು ಹಾಕು. ಕನಕ, ಈಕಿ ನಿಂಗ್ ಸಿಟ್ಟು ಬರ್ಸಕ ಹಂಗ ಆಡಕತ್ತಾಳ.
ನೋಡಕತ್ತೀನಣ್ಣ, ನೋಡಕತ್ತೀನಿ. ಎಲ್ಲ ನೆನಪಿಟ್ಕೋತೀನಿ. ಆಮೇಲೆ ಮಾಡ್ತೀನಿ ಕಿಗಿ. ಏನ್ ಯಜಮಾನ್ತಿ ಹಂಗೆಲ್ಲ ಬೈದ್ಬಿಟ್ಟ? ಅಯ್ಯೋ, ಏನದು ಮೇಲೆ ಏನೋ ನೇತಾಡ್ತಿದ್ಯಲ್ಲ ಅಲ್ಲಿ?